ಸೂಲೂಬೆಲೆ ಹೋಬಳಿ ತಮ್ಮರಸನಹಳ್ಳಿಯಿಂದ ಬೆಟ್ಟಳ್ಳಿಯವರೆಗೆ ಹಾಗೂ ಹೆಂಸದ್ವಾರದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡರು ಇಂದು ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಸುಮಾರು 1,30,30,00,000 ವೆಚ್ಚದಲ್ಲಿ ಈ ಕಾಮಗಾರಿ ನಡೆಯಲಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡರು ತಿಳಿಸಿದರು. ಹಿರಿಯ ಮುಖಂಡ ಬಿಎನ್ ಗೋಪಾಲಗೌಡರು, ಬಿಜಿ ನಾರಾಯಣಗೌಡರು, ಕೂಡಳ್ಳಿ ಸುರೇಶ್ ಅವರು, ಹಿಡಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನವಿತಾ ಸುರೇಶ್, ತಾಲೂಕ್ ಪಂಚಾಯಿತಿ ವಿಪಕ್ಷ ಮಾಜಿ ನಾಯಕ ಡಾಕ್ಟರ್ ಡಿ.ಟಿ. ವೆಂಕಟೇಶ್, ಸಿದ್ದನಹಳ್ಳಿ ಮಮತಾ ಮುನ್ರಾಜ್, ಸುರೇಶ್, ಬೆಟ್ಟಳ್ಳಿ ನಾಗೇಶ್, ಜನಾರ್ದನ್ ರೆಡ್ಡಿ, ಗುತ್ತಿಗೆದಾರ ದೇವರಾಜಪ್ಪ, ಕಂಬಳಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಮುನ್ರಾಜ್ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಗ್ರಾಮಗಳಿಗೆ ಸುಮಾರು ದಿನಗಳಿಂದ ಆಳದಂಥ ರಸ್ತೆಗೆ ಡಾಂಬಾರ್ ಕಾರ್ಯಕ್ರಮನ ಸುಮಾರು ₹1 ಕೋಟಿ ವೆಚ್ಚದಲ್ಲಿ ಇವತ್ತು ಪ್ರಾರಂಭ ಮಾಡಿ ಸತ್ವಾರದ ಹತ್ರ ಸುಮಾರು ₹30 ಲಕ್ಷ ಅದು ಕೂಡ ಡಾಂಬಾರ್ ಆಗಿದೆ. ಒಟ್ಟಾರೆ ₹1.5 ಕೋಟಿ ಡಾಂಬಾರು ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಡ್ತೀವಿ. ಸುಮಾರು 5-6 ವರ್ಷಗಳಿಂದ ಈ ಎಲ್ಲ ಗ್ರಾಮಗಳು ಬೆಟ್ಟಳ್ಳಿ ಆಗಿರ್ಬೋದು, ಸಿದ್ದನಹಳ್ಳಿ ಆಗಿರ್ಬೋದು, ತಮ್ಮರಸನಹಳ್ಳಿ ಆಗಿರ್ಬೋದು ಸಂಪರ್ಕ ರಸ್ತೆ ಹಾಳಾಗಿತ್ತು. ಇವತ್ತು ಎಲ್ಲಕ್ಕೂ ಕೂಡ 3.25 ಮೀಟರ್ ಅಗಲದ ರಸ್ತೆನ ₹1 ಕೋಟಿ ವೆಚ್ಚದಲ್ಲಿ, ಸತ್ವಾರದಲ್ಲಿ ₹30 ಲಕ್ಷ ವೆಚ್ಚದಲ್ಲಿ 3.25 ಮೀಟರ್ ರಸ್ತೆನ ಡಾಂಬರೀಕರಣ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟು, ಚಾಲನೆ ಆದಲ ನಾವು ಸ್ಥಳದಲ್ಲಿದ್ದಂತೆಯೇ ಅಲ್ಲಿ ಗಾಡಿಗಳು ಬಂದು ಕಾಮಗಾರಿನ ಪ್ರಾರಂಭ ಕೂಡ ಮಾಡಿ ಚಾಲನೆಯನ್ನು ಕೊಟ್ಟು ಗುಣಮಟ್ಟವಾದಂಥ ಕೆಲಸನ ಕೂಡ ಆಗ್ತಾಯಿದೆ ಅಂತೇಳಿ ವೀಕ್ಷಣೆ ಮಾಡಿ ಇವತ್ತು ಬಂದಿದ್ದೇವೆ.